ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂಥ ಪೂಜ್ಯ ಫಾದರ್ ಅವರಿಗೆ ಮತ್ತು ಎಲ್ಲ ಹಿರಿಯ ಶಿಕ್ಷಕರಿಗೆ ಗೌರವದಿಂದ ವಂದಿಸ್ತಾ ಇದ್ದೇನೆ. ನೆರೆದ ಸಮಸ್ತರಿಗೂ ನಲುಮೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಸ್ನೇಹಿತರೆ, ಇದು ಒಂದು ಅವಿಸ್ಮರಣೀಯ ಮತ್ತು ಆತ್ಮೀಯವಾದ ಸಮಾರಂಭ. ಏಕೆಂದರೆ ವೇದಿಕೆಯಲ್ಲಿ ಆಸೀನರಾಗಿರುವವರಲ್ಲಿ ಗಾತ್ರದಲ್ಲೂ ಪಾತ್ರದಲ್ಲೂ ಸಣ್ಣವ ನಾನು. ಹಾಗಾಗಿ ನನಗೆ ಹೆಚ್ಚಿನ ಜವಾಬ್ದಾರಿ ಉಂಟಂತ ನಾನು ಅಂದುಕೊಳ್ತೇನೆ. ಪೂಜ್ಯ ಫಾದರ್ ಅವರು ಕೂಡ ಗುರುಸ್ಥಾನದಲ್ಲಿರುವವರು. ಮತ್ತು ಈ ಕಾರ್ಯಕ್ರಮ ಒಂದರ್ಥದಲ್ಲಿ ತಲೆಮಾರುಗಳ ಸಂಬಂಧವನ್ನು ಮತ್ತು ಸೌಹಾರ್ದವನ್ನು ಜಗತ್ತಿಗೆ ಸಾರ್ತದೆ ಅಂತ ನಾನು ಅಂದುಕೊಳ್ತೇನೆ. ಏಕೆಂದರೆ ಈ ಕಾರ್ಯಕ್ರಮದ ಮುಖ್ಯ ಸಂಯೋಜಕರಾಗಿರುವ ಸಿರಿಲಣ್ಣ ಅವರು ನನ್ನ ತಂದೆಯ ಕ್ಲಾಸ್ಮೇಟ್. ಹಾಗಾಗಿ ಅವರ ನೇತೃತ್ವದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ನಾನೊಂದು ಗೌರವ ಸ್ವೀಕರಿಸುವಂತಾದದ್ದು ಇದು ಬಹುಶಃ ಎರಡು ತಲೆಮಾರುಗಳ ಮುಖಾಮುಖಿ ಎಂಬುದು ನನ್ನ ಅನಿಸಿಕೆ. ಇನ್ನೊಂದು ನೆಲೆಯಲ್ಲಿ ನೋಡುವುದಾದರೆ, ನಾನು ಹೈಸ್ಕೂಲ್ ವಿದ್ಯಾಭ್ಯಾಸದ ಕಾಲದಲ್ಲಿ ನನಗೆ ಶಿಕ್ಷಕರಾಗಿದ್ದ ಆ ಅವಧಿಯಲ್ಲಿ ಶಿಕ್ಷಣವನ್ನು ನೀಡ್ತಾ ಇದ್ದಂತಹ ಸಿಂತೆ ಟೀಚರ್ ವೇದಿಕೆಯಲ್ಲಿದ್ದಾರೆ. ನನ್ನ PUC ಗುರುಗಳಾಗಿರೋ ಉಮೇಶ್ ಸರ್ ಸಭೆಯಲ್ಲಿದ್ದಾರೆ. ಹಾಗಾಗಿ ಇದು ತಲೆಮಾರುಗಳ ಸಂಬಂಧ ಅಂತ ನಾನು ಅದಕ್ಕೆ ಹೇಳಿದ್ದು. ಅವರ ಎದುರು ನಾನು ಇವತ್ತಿಗೂ ವಿದ್ಯಾರ್ಥಿ. ಆ ಕಾರಣಕ್ಕೆ ಇವತ್ತು ನನಗೆ ಸಂದಂಥ ಈ ಗೌರವವನ್ನು ನನಗೆ ಬಾಲವಾಡಿಯಿಂದ, ತೊಕ್ಕೋಟಿನ ಬಾಲವಾಡಿಯಿಂದ ತೊಡಗಿ PhD ಯಾರೆಲ್ಲ ಪಾಠವನ್ನು ಬೋಧಿಸಿದ್ದಾರೋ ಮತ್ತು ಈ ವೇದಿಕೆಯಲ್ಲಿರುವಂಥ ಸಿಂತೆ ಟೀಚರ್ ಉಮೇಶ್ ಸರ್, ಫಾದರ್ ಅವರಿಗೆ ಮತ್ತು ಸಿರಿಲ್ ಸರಿಗೆ ನಾನು ಗೌರವಪೂರ್ವಕವಾಗಿ ಅರ್ಪಿಸ್ತಾ ಇದ್ದೇನೆ. ಸ್ನೇಹಿತರೆ, ಶಿಕ್ಷಕ ದಿನಾಚರಣೆ ಪ್ರತಿ ವರ್ಷವೂ ಬರ್ತದೆ. ಒಂದು ಸಾಂಪ್ರದಾಯಿಕವಾದ ಚೌಕಟ್ಟು ಉಂಟು, ಒಂದು ಔಪಚಾರಿಕವಾದ ಕಾರ್ಯಕ್ರಮವು ಇದರ ಹಿನ್ನೆಲೆಯಲ್ಲಿದೆ. ಹೌದು, ಶಿಕ್ಷಕರನ್ನು ನೆನಪಿಸುವ ಮತ್ತು ಗೌರವಿಸುವಂತಹ ಕಾಲ ಇದು. ಆದರೆ ವರ್ತಮಾನದಲ್ಲಿ ಶಿಕ್ಷಣ ಪದ್ಧತಿ ಎಂಬುದು ತೀರಾ ಒಂದು ಚೌಕಟ್ಟನ್ನು ಮೀರಿ ವಿದ್ಯಾರ್ಥಿ ಪರವಾಗಿರುವಂಥ ಅಲಿಖಿತ ಕಾನೂನುಗಳ ಮೂಲಕ ನಡೆಯುವ ಈ ಕಾಲದಲ್ಲಿ ಶಿಕ್ಷಕರ ಔಚಿತ್ಯ, ಸ್ಥಾನ, ಗೌರವ ಎನ್ನುವುದು ಒಂದಷ್ಟು ಪ್ರಶ್ನೆಗಳನ್ನೇ ಎದುರು ಇಟ್ಟಿರುತ್ತದೆ. ಏಕೆಂದರೆ ನಮ್ಮಲ್ಲಿ ಶಿಕ್ಷಣ ಎನ್ನುವುದಕ್ಕೆ ಬಹಳ ದೊಡ್ಡ ವ್ಯಾಪ್ತಿ ಇದೆ, ಒಂದು ಪರಂಪರೆ ಇದೆ, ಅದಕ್ಕೆ ಒಂದು ಇತಿಹಾಸ ಇದೆ. ಈ ಶಿಕ್ಷಾ ಎಂಬ ಶಬ್ದದಿಂದಲೇ ಶಿಕ್ಷಣ ಅಂತ ಬರ್ತದೆ. ಶಿಕ್ಷಾ ಎಂಬ ಶಬ್ದದ ಅರ್ಥ ಹೊಳಪುಗೊಳಿಸುವಿಕೆ ಅಂತ, ಟು ಶೈನ್ ಅಂತ ಅರ್ಥ. ಯಾವಾಗ ಟು ಶಾರ್ಪ್ ಇರ್ತದೋ, ಶಾರ್ಪ್ ಮಾಡಿದಾಗ ಮಾತ್ರ ಶೈನ್ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಪಳಗಿಸುವಿಕೆ ಎಂಬುದೇ ಬಹಳ ಮುಖ್ಯ. ಒಬ್ಬ ವ್ಯಕ್ತಿಯನ್ನು ತಟ್ಟಿ, ಬಡಿದು, ಮುಟ್ಟಿ, ಎಚ್ಚರಿಸಿ ಅವನಿಗೆ ಶಿಕ್ಷಣ ಕೊಟ್ಟಾಗ ಮಾತ್ರ ಅದು ಅವನ ಜೀವನಾನುಗತವಾಗ್ತದೆ. ಇಲ್ಲದಿದ್ದರೆ ಅವನಿಗೆ ಬರೀ ಮೇಲ್ಹೊದಿಕೆಯಾಗಿ ಮಾತ್ರ ಇರ್ತದೆ. ಇವತ್ತಿನ ಬಹುತೇಕ ವಿದ್ಯಾರ್ಥಿಗಳಿಗೆ ಅತ್ತ ತಾಯಿಗೂ ಹೊಡೆಯುವ ಅಧಿಕಾರ ಇಲ್ಲದೆ, ತಂದೆಗೂ ಬಡಿಯುವ ಅಧಿಕಾರ ಇಲ್ಲದೆ, ಒಂದು ಬೈಯುವ ಅಧಿಕಾರ ಇಲ್ಲದೆ, ಕೊನೆಗೆ ಶಾಲೆಯಲ್ಲಿ ಶಿಕ್ಷಕರು ಸ್ವಲ್ಪ ಕಣ್ಣು ದೊಡ್ಡದು ಮಾಡಿ ನೋಡುವ ಅಧಿಕಾರವೂ ಇಲ್ಲದೆ, ಅಷ್ಟರ ಮಟ್ಟಿಗೆ ನಿಶಸ್ತ್ರ ಯೋಧರ ಹಾಗೆ, ಶಸ್ತ್ರ ಇಲ್ಲದೊಬ್ಬ ಯೋಧನನ್ನು ಯುದ್ಧ ಭೂಮಿಗೆ ಕಳಿಸಿದ ಹಾಗೆ ಕ್ಲಾಸ್ ರೂಮಿಗೆ ಕಳಿಸುವ ಶಿಕ್ಷಕರು, ಅವರಿಂದ ಏನು ತಾನೇ ವಿದ್ಯಾರ್ಥಿಗಳ ಒಂದು ಪೂರ್ಣ ಪ್ರಮಾಣದ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಎಂಬುದು ಪ್ರಶ್ನೆ. ಇದು ನನಗಂತಲ್ಲ, ಎಲ್ಲರಿಗೂ. ಹಾಗೆ ನೋಡಿದರೆ ನನಗಿಂತಲೂ ಹೈಸ್ಕೂಲು ಮತ್ತು ಪ್ರೈಮರಿಯಲ್ಲಿ ಇದು ಹೆಚ್ಚು ಕಾಡ್ತದೆ. ಈ PUC ನಂತರ ಇದು ಹೆಚ್ಚು ಅಲ್ಲಿ ಹೊಡೆಯುವ ಪ್ರಸಂಗಗಳೇ ಬರುವುದಿಲ್ಲ. ಆದರೆ ಇಂತಹ ಕಾಲಘಟ್ಟದಲ್ಲಿ ಶಿಕ್ಷಕರ ಔಚಿತ್ಯವನ್ನು ನಾವು ಮನಗಾಣಬೇಕು, ಅವರನ್ನು ಗೌರವಿಸಬೇಕು. ಈ ಸಮಯದಲ್ಲಿ ನೀವು ಪೋಷಕರು, ಶಿಕ್ಷಕರೆಲ್ಲ ಇದ್ದೀರಿ, ಮುಖ್ಯವಾಗಿ ವಿದ್ಯಾರ್ಥಿಗಳು ಇದ್ದೀರಿ. ಒಂದೆರಡು ಮಾತುಗಳನ್ನು ನಿಮ್ಮ ಕಡೆಗೆ ಒಂದು ನೆನಪಿಡುವ ದೃಷ್ಟಿಯಿಂದ ದಾಟಿಸುವುದಾದರೆ, ನಮ್ಮ ಮನೆಗೆ ಒಬ್ಬರು ಭಿಕ್ಷುಕರು ಬಂದಾಗ ನನ್ನ ತಂದೆ ಅವರ ಕಾಲಿಡಿದು ನಮಸ್ಕಾರ ಮಾಡಲಿಕ್ಕೆ ಹೇಳಿದ್ದ ನೆನಪುಂಟು ನನಗೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಇದರ ಸ್ವಲ್ಪ ಅಧಿಕ ಪ್ರಸಂಗ, ಸ್ವಲ್ಪ ಓವರ್ ಅಂತ ಅನ್ನಿಸ್ಲಿಲ್ವಾ ಅಂತ. ಏಕೆ ಗೊತ್ತಾ? ಭಿಕ್ಷುಕನಾಗಲಿ, ಪ್ರಧಾನಮಂತ್ರಿ, ರಾಷ್ಟ್ರಪತಿ ಆಗಿರಲಿ, ಒಬ್ಬ ವ್ಯಕ್ತಿಗೆ ವ್ಯಕ್ತಿ ಗೌರವ ಎಂಬುದಿದೆ. ಪ್ರತಿಯೊಬ್ಬರಿಗಿದೆ ಅದು. ಈ ಜಗತ್ತಲ್ಲಿ ಪ್ರತಿಯೊಬ್ಬರಿಗೂ ವ್ಯಕ್ತಿ ಗೌರವ ಇದೆ. ಅದನ್ನು ಗೌರವಿಸುವುದನ್ನು ಕಲಿಬೇಕು. ನಾವೇನು ಮಾಡ್ತೇವೆ? ಮಕ್ಕಳ ಎದುರಿಗೆ ಮನೆಗೆ ಬಂದ ಸೇಲ್ಸ್ ಮ್ಯಾನನ್ನು ಅಥವಾ ಮನೆಗೆ ಬಂದ ಯಾರೋ ಯಾಚಕರು, ಭಿಕ್ಷುಕರು ಇರ್ತಾರೋ ಅವರನ್ನು, ಇನ್ಯಾರೋ ಕಲೆಕ್ಷನ್ಗೆ ಬಂದ ಚಂದಾದಾರ ಅವರನ್ನು ಏಕವಚನದಲ್ಲಿ ಮಾತಾಡಿ ಬಿಡ್ತೇವೆ. ದಾನೆಯ ಐಜಿ ಇಪೋ ಬಲ ಪೋ ಕುಲ್ಲು ಪಿದೈ ಪೋಯ ನಾಯಿ ಬಿಡೋಡ ಇಂತಹ ಇದನ್ನಲ್ಲೇ ಪಕ್ಕದಲ್ಲಿ ಕುಳಿತ ಮಕ್ಕಳು ಕೇಳ್ತಾರೆ. ನೀವು ಅಡುಗೆ ಕೋಣೆಯಲ್ಲಿದ್ದಾಗ ಅಥವಾ ನೀವು ಯಾವುದೋ ಆಫೀಸಿಗೆ ಹೋದಾಗ ಬರೀ ಮಕ್ಕಳು ಮಾತ್ರ ಇರುವ ಸಂದರ್ಭದಲ್ಲಿ ಅವರು ಅದನ್ನೇ ಹೇಳ್ತಾರಂತ ಆ ಬಂದವರಿಗೆ.
ಈಪೋ ಬಲ ಪಿದೈಪೋ ಐಜ್ಜಿ. ಅಂದರೆ ಏಕೆ ನಾನು ಉಲ್ಲೇಖ ಮಾಡಿದೆ ಅಂದರೆ ಇವತ್ತಿನ ಇಲ್ಲಿ ಬಹುತೇಕ ಶಿಕ್ಷಕರಿಗೆ ಅನುಭವ ಇರುವಂಥದ್ದೇ, ಇವತ್ತಿನ ಬಹುತೇಕ ಮಕ್ಕಳು ತರಗತಿಯಲ್ಲಿ 95% ಮಕ್ಕಳು ಶಿಕ್ಷಕರನ್ನು ಅಯೇ ಉಂಬಲ್ ಅಂತಲೇ ಕರೆಯುವುದು. ರಿಟೈರ್ಡ್ ಟೀಚರಿಗೂ ಇದು ಗೊತ್ತಿರ್ಬೋದು. ಅಯೇ ಉಂಬಲ್ ಅಂತಲೇ ಕರೆಯುವುದು. ಕಾರಣ ಮನೆಯಲ್ಲಿ ಅಂಥ ವಾತಾವರಣವನ್ನು ನಾವು ಮಾಡಿಬಿಟ್ಟಿದ್ದೇವೆ. ಎಷ್ಟೋ ಸಲ ಹಿರಿಯರಿಗೆ ಗೌರವ ವಚನದಲ್ಲಿ ಕರೆಯುವುದನ್ನು ಅಭ್ಯಾಸ ಮಾಡಿದರೆ ಮತ್ತು ಶಿಕ್ಷಕರನ್ನು ಅದೇ ರೀತಿ ಮಕ್ಕಳ ಎದುರಲ್ಲಿ ಕರೆಯುವುದನ್ನು ಅಭ್ಯಾಸ ಮಾಡಿದರೆ ಇದು ರೂಢಿಗತ್ತಾಗ್ತದೆ. ನಾವು ಇನ್ನು ಟೀಚರ್ ಹಾಕಿಯರು ತೂಲೆ ಅಂತ ಹೇಳುವಾಗ ದಾನೆಗೆ ಅಲೆಗಿ ಅಂತ ಹೇಳಿಬಿಡ್ತೇವೆ. ತಕ್ಷಣ ಮಗು ಅದನ್ನು ಹಿಡಿತದೆ. ಇದು ಬಹಳ ದೊಡ್ಡ ಅಪಾಯಕಾರಿ. ಯಾವಾಗ ಒಬ್ಬ ವ್ಯಕ್ತಿಯನ್ನು ಗೌರವಿಸುವುದನ್ನು ನಾವು ಕಲಿಯುವುದಿಲ್ವೋ ಖಂಡಿತವಾಗಿಯೂ ಇತರರನ್ನು ಗೌರವಿಸುವುದಿಲ್ಲ. ನಾಳೆ ಅಯೇ ಉಂಬಲೆ ಹೇಳಿದ್ದನ್ನು ತಂದೆ ತಾಯಿಗಳಿಗೆ ಹೇಳುವ ಕಾಲವು ದೂರ ಇಲ್ಲ. ಹಾಗಾಗಿ ಇದು ಬಹಳ ಮುಖ್ಯ ಅಂತ ನಾನು ಅಂದುಕೊಳ್ತೇನೆ. ಮತ್ತು ನಾನು ಹಾಗೆ ಹೇಳಿದೆ, ವಿದ್ಯಾರ್ಥಿ ಪರವಾದ ಕಾನೂನಿಗೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇರುವುದು. ಏನಾದರೂ ಅದನ್ನು ಶಿಕ್ಷಣ ಪರ, ಪೋಷಕ ಪರ, ಶಿಕ್ಷಕ ಪರ ಅಂತ ಮಾಡಬೇಕಿದ್ರೆ ಅದು ವಿದ್ಯಾರ್ಥಿಗಳ ಪೋಷಕರ ಮೇಲೆ ಇರುವಂಥದ್ದು. ನಾವು ಕೊಂಚ ಮಟ್ಟಿಗಾದರೂ ಶಿಕ್ಷಕರಿಗೆ ಗೌರವ ಕೊಡುವುದನ್ನು ಕಲಿಯೋಣ. ಏನಾಗಿದೆ ಅಂದರೆ, ಸಣ್ಣ ಮಕ್ಕಳಿರುವಾಗ ಅಂಗನವಾಡಿಯ ಮಗು ಮಧ್ಯಾಹ್ನದ ಊಟ ಮಾಡದಿದ್ದರೆ ಹಿಂದೆಲ್ಲ ಗೊಂಗ ಬಂತು ಅಂತ ಹೆದರಿಸುವುದಿತ್ತು. ಈಗ ಟೀಚರ್ ಬತ್ತೇರು ಅಂತ ಹೆದರಿಸುವುದು. ಅಂದರೆ ಗೊಂಗಕ್ಕೂ ಟೀಚರಿಗೂ ವ್ಯತ್ಯಾಸ ಇಲ್ಲ. ಈಗ ಅಂಥ ಕಾಲಕ್ಕೆ ಬಂದಿದ್ದೇವೆ. ಅದರ ಬದಲು ನಾವು ಸ್ವಲ್ಪ ಮಟ್ಟಿಗಾದರೂ ಅವರನ್ನು ಗೌರವಪೂರ್ವಕವಾಗಿ ನೋಡುವುದನ್ನು ಕಲಿಯೋಣ. ಅದು ನಿಜಾರ್ಥದಲ್ಲಿ ಶಿಕ್ಷಕರಿಗೆ ಕೊಡುವಂಥ ಗೌರವ. ಒಂದರ್ಥದಲ್ಲಿ ಹೇಳುವುದಾದರೆ ಶಿಕ್ಷಕರು ಹೇಗಿರಬೇಕಂತ ಹೇಳಿದರೆ, ನಾನು ಕೈಗೆ ವಾಚ್ ಕಟ್ಟಿದ್ದೇನೆ ನೋಡಿ, ಇದನ್ನು ನೆನಪಿಡೋಣ. ವಾಚ್ ಸ್ಪೆಲ್ಲಿಂಗ್ WATCH. W ಅಂದರೆ ಒಬ್ಬ ಶಿಕ್ಷಕನಿಗೆ ವರ್ಕ್ ಎಂಬುದು ಬಹಳ ಮುಖ್ಯ. ಕಾರ್ಯಪ್ರವೃತ್ತಿಯನ್ನು ನಿಷ್ಠೆಯಿಂದ ಮಾಡಬೇಕು. ಫಾದರ್ JB ಅವರು ಹೇಳ್ತಿದ್ರು, ಕೊಡುವ ಸಂಬಳಕ್ಕಿಂತ ಹೆಚ್ಚು ದುಡಿ ಅಂತ. ಆ ರೀತಿ ವೃತ್ತಿಯನ್ನು ಕರ್ತವ್ಯ ಪ್ರಜ್ಞೆ ದೃಷ್ಟಿಯಿಂದ ಮಾಡುವಂಥದ್ದು ಇದು ವರ್ಕ್. ಆ್ಯಟಿಟ್ಯೂಡ್ ಅಂದರೆ ವರ್ತನೆ. ಒಂದು ಸಭೆಗೆ ಕೋಟಿಗಟ್ಟಲೆ ಸಂಬಳ ಇರುವ ಇಂಜಿನಿಯರ್ ಡಾಕ್ಟ್ರು ಬಂದದ್ದಕ್ಕಿಂತಲೂ ಒಬ್ಬ ಶಿಕ್ಷಕ ಬಂದಾಗ ಊರಿನವರು ಕೊಡುವ ಗೌರವ ದೊಡ್ಡದು. ಮಾಸ್ಟ್ರು ಬತ್ತೇರು ಎದುರುಲೆ ಪುಲೆ ಕುಲ್ಲುಲೆ ಅಂತ. ಅಂದರೆ ಅದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವಂಥದ್ದು. ಅದು ಕಾರಣ ಆ ಮಾಸ್ಟ್ರ್ ಆಗಿರಬೇಕು. ಅದು ಅವರ ಆ್ಯಟಿಟ್ಯೂಡ್. ಟ್ಯಾಲೆಂಟ್. ಬರೀ ಪಾಠ ಬೋಧಿಸುವುದು ಶಿಕ್ಷಕರ ಕೆಲಸ ಅಲ್ಲ, ಅವನು ಸ್ವಯಂ ಪ್ರತಿಭಾ ಸಂಪನ್ನನಾಗಿರಬೇಕು. ಏನೋ ಒಂದು ಎಕ್ಸ್ಟ್ರಾ ಕ್ವಾಲಿಫಿಕೇಷನ್ ಇದ್ದರೆ ಮಾತ್ರ ಅದು ಸಾಧ್ಯ. ಇನ್ನು ಕ್ಯಾರೆಕ್ಟರ್, ಗುಣನಡತೆ. ಮಕ್ಕಳಿಗೆ ಸನ್ನಡತೆಯನ್ನು ಸನ್ಮಾರ್ಗವನ್ನು ಬೋಧಿಸುವವನು ಮೊದಲು ಅವನು ಜೀವನದಲ್ಲಿ ಅನುಷ್ಠಾನ ಮಾಡಿದರೆ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಕೊನೆಯಲ್ಲಿ H ಅಂದರೆ ಹಾಬಿ. ಅವನ ಪ್ರತಿ ಹವ್ಯಾಸಗಳು ಕೂಡ ನೆನಪಿಡುವಷ್ಟು ಔಚಿತ್ಯಪೂರ್ಣವಾಗಿ ಸಕಾರಾತ್ಮಕ ಗುಣಗಳನ್ನು ಪಾಸಿಟಿವ್ ಆಗಿರಬೇಕು. ಇದು ಇರುವಂಥದ್ದು. ಈ ಬಾರಿ ನೀವು ಅತ್ಯುತ್ತಮ ಜನಮೆಚ್ಚಿದ ಶಿಕ್ಷಕಿಯ ಪಟ್ಟಿಯನ್ನು ನೋಡಿದರೆ ನೇತ್ರಾವತಿ ಈಚೆಗೆ ಬಂದದ್ದು ಭಾಳ ಕಡಿಮೆ. ನಾನು ಸುಮ್ಮನೆ ನಿನ್ನ ಪಟ್ಟಿಯ ಮೇಲೆ ಕಣ್ಣಾಡಿಸಿದಾಗ ತೊಕ್ಕೋಟು ಉಳ್ಳಾಳ ಒಂದೂ ಇಲ್ಲ. ಅದು ಏಕೆ ಅಂತ ಒಂದು ಆಯ್ಕೆ ನಮ್ಮಲ್ಲಿ ಆಗಲಿಲ್ಲೋ ಗೊತ್ತಿಲ್ಲ. ಬಹುಶಃ ಈ ಕಾರ್ಯಕ್ರಮ ಆ ಕೊರತೆಯನ್ನು ಭರ್ತಿ ಮಾಡಿತು ಅಂತ ನಾನು ಅಂದುಕೊಳ್ತೇನೆ. ಅಂತೂ ಎಲ್ಲ ಗುರು ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಒಂದು ಉತ್ತಮ ಮಾದರಿಯ ಶಿಕ್ಷಕರಾಗುವಂಥ ಅನುಗ್ರಹ ದೇವರು ಗುರುಗಳು ನಮಗೆ ಮಾಡಲಿ ಎಂಬ ಸದಾಶಯದೊಂದಿಗೆ ಈ ಪ್ರೀತಿಗೆ ವಂದಿಸ್ತೇನೆ.